ಅಂಬಾಭವಾನ್ ಆವಾರದಲ್ಲಿರುವ ನಾಲೆಯ ಬಳಿ ನಿರಂತರವಾಗಿ ಕಸ ಸುರಿಯುತ್ತಿದ್ದ ಕಾರಣ ಬೆಳಗಾವಿಯ ಬ್ಲ್ಯಾಕ್ ಸ್ಪಾಟ್ ಮಹಾನಗರ ಪಾಲಿಕೆಯಿಂದ ಸುಂದರೀಕರಣ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಯೋಜನೆ ಅಡಿ ನಾಲೆಯ ಪಕ್ಕದಲ್ಲಿ ಕಸ ಸುರಿಯುವುದನ್ನು ಶಾಶ್ವತವಾಗಿ ನಿಲ್ಲಿಸುವ ಉದ್ದೇಶದಿಂದ ಸಣ್ಣ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಈ ಉಪಕ್ರಮವನ್ನು ನಗರಸಭಾ ಸದಸ್ಯೆ ಶ್ರೀಮತಿ ವೈಶಾಲಿ ಬಾತ್ಕಾಂಡೆಯವರ ಮುಂದಾಳತ್ವದಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ. ಈ ನಾಗರಿಕರಲ್ಲಿ ಪ್ರದರ್ಶನದ ಕುರಿತು ಜಾಗೃತಿ ಹೆಚ್ಚಿಸುವುದರ ಜೊತೆಗೆ ಸೌಂದರ್ಯವೂ ಹೆಚ್ಚಿಸಲಿದೆ. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್, ಶಾಸಕ ರಾಜು ಶೇಟ್ ಹಾಗೂ ನಗರಸಭಾ ಸದಸ್ಯೆ ರವಿ ಸಾಲುಕೆ ಮಾನ್ಯರು ಈ ಉಪಕ್ರಮವನ್ನು ಪ್ರಶಂಸಿಸಿ ಇಂತಹ ಕಾರ್ಯಕ್ರಮಗಳನ್ನು ಇತರೆ ಭಾಗಗಳಲ್ಲಿ ಬಳಸಬೇಕೆಂದು ಅಭಿಪ್ರಾಯಪಟ್ಟರು. ಇವತ್ತೊಂದು ಬೆಳಗಾವಿ ಸಿಟಿಗೆ ಟರ್ನಿಂಗ್ ಪಾಯಿಂಟ್ ಆಗಿದೆ. ನಮ್ಮ ಕಾಂಪಿಟರ್ ಮಾಡಿದ್ದಾರೆ. ಇಲ್ಲಿ ವೇಸ್ಟ್ ಬಿದ್ದಿತ್ತು, ಅಲ್ಲೇ ಅವರು ಸುಂದರ ತನಕ ಮಾಡಿ ಧಾನ್ಯಗಳು ಕರ್ಕೊಂಡು ಕಾರ್ಪೊರೇಷನ್ದಿಂದ ಒಂದು ನಯ ಪೈಸಾ ಫಂಡ್ ಇದಾಗಲಿಲ್ಲ. ಬರೀ ಎಲ್ಲ ಧಾನ್ಯಗಳು ಖರ್ಚು ತಗೊಂಡು ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾರ್ಪೊರೇಟರ್ಸ್ಗೆ ಎಲ್ಲರಿಗೆ ವ್ಯವಸ್ಥೆಗೆ ನಾವು ವಿನಂತಿ ಮಾಡ್ತೀವಿ, ಇಂಥ ಮಾಡೆಲ್ಸ್ ಎಲ್ಲರೂ ನಾವು ಕೂಡ ಮಾಡೋಣ. ಸೂಪರ್ವಿಷನ್ ಆಯ್ತು ಅವ್ರು ಇರಲಿ, ಮತ್ತೊಂದು ಸಿಟಿ ಸ್ವಚ್ಛ ಇಡೋಣ. ಮತ್ತೆ ಪಾರ್ಕ್ ಕಂಪ್ಲೀಟ್ ನಮ್ದು ಅಕ್ಕ ತಂಗಿಯವರು ದಿನ ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರ ಕೆಲಸ ಏನು ಕಡಿಮೆ ಆಗಬೇಕು ಅದನ್ನ ನಾವು ನೋಡಬೇಕು. ಕಸ ಒಂದು ಬಾಸ್ಕೆಟ್ ಒಳಗೆ ಇಡುವಂಥದ್ದು, ಫ್ರೈ ನೆಟ್ ಕಸ ಬೇರೆ ಬೇರೆ ಬಂದಿಟ್ಟಿಲ್ಲ ಅವ್ರನ್ನ ಸೊಳ್ಳೆ ಹಾಕ್ಬೇಕು. ತಾವು ಏನು ಇರಲಿಲ್ಲ ಅಂತ ಪ್ಲಾಸ್ಟಿಕ್ ಇಷ್ಟಿಗೆ ಹಾಕಿಲ್ಲ, ಅದಕ್ಕೆ ಇರಲಿಕ್ಕೆ ನಾವು ಇವತ್ತಿಂದ ಬೆಳಗಾವಿ ಒಂದು ಸ್ವಚ್ಛ ಸಿಟಿ, ಒಂದು ಕ್ಲೀನ್ ಸಿಟಿ ಮಾಡೋದು ಅಂತ ನಾವು ಪ್ರತಿಜ್ಞೆ ಮಾಡಿ ಕೆಲಸ ಚಾಲು ಮಾಡೋದು. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನಾಗರಿಕರಿಗೆ ನಾಲೆಯ ಬಳಿಯಲ್ಲಿ ಕಸ ಹಾಕಬಾರದೆಂದು ಮನವಿ ಮಾಡಲಾಯಿತು ಹಾಗೂ ಸ್ವಚ್ಛ ಬೆಳಗಾವಿ ಸುಂದರ ಬೆಳಗಾವಿ ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಎಲ್ಲರ ಸಹಕಾರಕ್ಕೆ ವಿನಂತಿ ಮಾಡಲಾಯಿತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.